ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ ಲವ್ ಡೈರೀಸ್. ಸೊ ಇವತ್ತಿನ ವಿಷಯ ಬಂದು ಆಮೆಗಳಿಗೆ ಸೂರ್ಯನ ಬೆಳಕು ಏಕೆ ಮುಖ್ಯ ಅಂತ. ಆಮೆಗಳಿಗೆ ಸೂರ್ಯನ ಬೆಳಕು ತುಂಬ ಅಗತ್ಯ. ಸೂರ್ಯನ ಬೆಳಕು ಆಮೆಯ ದೇಹದಲ್ಲಿ ವಿಟಮಿನ್ D3 ತಯಾರಾಗಲು ಹೆಲ್ಪ್ ಮಾಡುತ್ತೆ. ಇದರಿಂದ ಆಮೆಯ ಶೆಲ್, ಅದರ ಮೇಲಿರೋ ಕವಚ ಗಟ್ಟಿಯಾಗುತ್ತೆ ಮತ್ತು ಅದರ ಎಲುಬುಗಳು ಕೂಡ ಆರೋಗ್ಯವಾಗಿರುತ್ತೆ. ಪ್ರತಿದಿನ ಸ್ವಲ್ಪ ಸಮಯ ಸೂರ್ಯನ ಬೆಳಕು ಸಿಕ್ಕರೆ ಆಮೆಗಳು ಆರೋಗ್ಯವಾಗಿ ಚುರುಕಾಗಿ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಇದನ್ನ ಬಿಸಿಲಿಗೆ ಬಿಡೋದ್ರಿಂದ ಅದರ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ. ನಾವಿವತ್ತು ಲಿಯೋನ ಕರ್ಕೊಂಡು ಬಿಸಿಲಲ್ಲಿ ಡೈಲಿ 1 ಅವರ್ ಅವನ್ನ ಬಿಡ್ತೀವಿ ಆಟ ಆಡೋಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ನಾವು ಅದನ್ನ ಹಾಗೆ ಕೆಳಗಡೆ ಬಿಡ್ತೀವಿ. ಸೊ ಅವನು ಓಡಾಡ್ಕೊಂಡಿರ್ತಾನೆ. ಸೊ ಅದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ಓಡಾಡಿದರೆ ಆಮೆಗಳು. ಅದಾದಮೇಲೆ ಇವನ್ನ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಆಟ ಆಡೋಕ್ಕೆ ಬಿಡ್ತೀವಿ. ಅವ್ನು ತುಂಬ ಹೊತ್ತುದಲ್ಲಿ ಆಟ ಆಡ್ತಾನೆ, ಖುಷಿ ಪಡ್ತಾನೆ. ಬಿಸಿಲಲ್ಲಿ ನೀರು ಅವನಿಗೆ ಬಿಸಿಲು ತಾಗ್ತಾ ಇದೆ, ಖುಷಿಯಾಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಕೂಡ ಸ್ವಲ್ಪ ಕೋಲ್ಡಿಂದ ಸ್ವಲ್ಪ ವಾರ್ಮ್ ಆಗುತ್ತೆ. ಸೊ ಅದನ್ನು ಕೂಡ ಹೆಲ್ಪ್ ಆಗುತ್ತೆ ಆಮೆಗೆ. ಇದೊಂಥರ ಚೆನ್ನಾಗಿರುತ್ತೆ, ಖುಷಿ ಪಡ್ತಾನೆ, ತುಂಬ ಹೊತ್ತು ಆಟ ಆಡ್ತಾನೆ. ಇದಾದಮೇಲೆ ಒಂದು ಡೈಲಿ ಏನಿದೆ ನಾರ್ಮಲ್ ಟ್ಯಾಂಕ್ ಸೆಟಪ್ಪಿಗೆ ಅವನ್ನ ಶಿಫ್ಟ್ ಮಾಡ್ತೀನಿ. ಸೊ ಡೈಲಿ 1 ಅವರ್ ಅಂತೂ ಕಂಪಲ್ಸರಿಯಾಗಿ ಇವನ್ನ ಬಿಸಿಲಲ್ಲಿ ಒಣಗೋಕ್ಕೆ ನಾವು ಹೊರಗಡೆ ಕರ್ಕೊಂಬರ್ತೀವಿ. ಅಂದರೆ ಸ್ವಲ್ಪ ಹೊತ್ತು ಹೊರಗಡೆ ಆಟಾಡ್ತಾನೆ, ಮತ್ತೆ ನೀರಲ್ಲಿ ಬಿಡ್ತೀವಿ. ನೀರಲ್ಲಿ ಒಂದು ಹಾಫ್ ಆನ್ ಅವರ್ ಆಟಾಡ್ತಾನೆ. ಸ್ವಲ್ಪ ಫುಡ್ಡು ಹಾಕಿರ್ತೀವಿ, ಫುಡ್ಡನ್ನು ತಿಂದ್ಕೊಳ್ತಾನೆ, ಚೆನ್ನಾಗಿ ಈಜಾಡ್ತಾನೆ. ಮತ್ತೆ ಬಂದು ನಾರ್ಮಲ್ ಒಂದು ಸೆಟಪ್ಗೆ ಶಿಫ್ಟ್ ಮಾಡ್ತೀವಿ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವೇನಾದರೂ ಆಮೆ ಸಾಕ್ತಾಯಿದ್ರೆ, ರೆಡ್ ಹೇರ್ ಟೋರ್ಟೈಸ್ ಸಾಕ್ತಾಯಿದ್ರೆ ಇದನ್ನು ಡೈಲಿ 1 ಅವರ್ ಮಿನಿಮಮ್ ಬಿಸಿಲಿಗೆ ಕರ್ಕೊಂಬಂದು ಇಡೋದನ್ನ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.